ಮಂಜು ಗೌಡ ಅಂತ ದೇವ್ರಮಳ್ಳಕನಹಳ್ಳಿ ಗ್ರಾಮಸ್ಥ ಯಜಮಾನ್ರ ಮಗ. ಇಲ್ಲೇನಾಗಿದೆ ಅಂದರೆ ನಿನ್ನೆ ಸರಿಸುಮಾರು ಒಂದು 12ರಿಂದ 1 ಗಂಟೆ ಅಷ್ಟರಲ್ಲಿ ಒಂದು ಕಳ್ಳತನ ಆಗಿದೆ. ಕಳ್ಳರು 4 ದೇವಸ್ಥಾನ ದೋಚಿದ್ದಾರೆ ಅಂತ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಅದರಲ್ಲಿ ಏಳೂರು ಪಟ್ಟಣದ ಮುಂದೆ ಒಂದು ದೇವಸ್ಥಾನದಲ್ಲಿ ಸರಿಸುಮಾರು ಒಂದು 8ರಿಂದ 9 kg ಬೆಳ್ಳಿ, ಸಣ್ಣ ಪುಟ್ಟ ಚಿನ್ನದ ಐಟಮ್ಮು. ಅದು ಬಿಟ್ಟರೆ ಮಸ್ಲಿಕಮ್ಮನ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಇದು, ಆಮೇಲೆ ದೇವಿ ಆ ದೇವಸ್ಥಾನದಲ್ಲಿ ಸರಿಸುಮಾರು ಒಂದು 4ರಿಂದ 5 ದೇವಸ್ಥಾನದಲ್ಲಿ ಕಳುವಾಗಿದೆ. ಹಾಗಾಗಿ ಇದ್ರ ಮೇರೆಗೆ ನಾವೊಂದು ಕಂಪ್ಲೇಂಟ್ ಲಾಡ್ಜ್ ಮಾಡೋಣ ಅಂತ ನಾಮಂಗಲ ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಇದು ವಿನಂತಿ ಮೇರೆಗೆ ಒಂಚೂರು ಆದಷ್ಟು ಬೇಗ ಇದನ್ನು ಸೀರಿಯಸ್ ಆಗಿ ತಗೊಂಡು ಹುಡುಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಕಳ್ತನ ಆಗದೆ ದೇವ್ರಮಳ್ಳಕನಹಳ್ಳಿ ದೇವಸ್ಥಾನದಲ್ಲಿ ಕಳ್ತನ ಆಗದೆ ಬೆಳ್ಳಿ, ಚಿನ್ನದ ತುಂಬು ತಾಳಿ, 3 ಛತ್ರಿ, 2 ಮಕ್ಷರಿ, 7 ಕಳಸ, 1 ಮಕ್ಷರಿ, ಬೆಳ್ಳಿ ಬಟ್ಲು, ಇಷ್ಟು ಸಾಮಾನು ಕಳ್ತನ ಆಗದೆ. ಟೋಟಲಿ 8 kg. 8ರಿಂದ 9 kg ಅಪ್ರಾಕ್ಸಿಮೇಟ್. ಎಷ್ಟೊತ್ತಿನಲ್ಲಿ ಆಗಿರೋದು? 12 ಗಂಟೆ ರಾತ್ರಿಯಲ್ಲಿ ಮಾಡೋರು ಕಳ್ತನ. ನಾವು ಬೆಳಿಗ್ಗೆ 7 ಗಂಟೆ ಸಮಯದಲ್ಲಿ ನಾವು ಹೊರಗಡೆ ಹೋಗೋದು. ಕೆಲಸ ನಮ್ಮದು ಗಿರಾಕಿ ಕೆಲಸ, ಉಳ್ಮೆ. ನಾವು ಅರ್ಚಕರು 7 ಊರಿಗೂ ಸುಮ್ಮಯ್ಯ. ಸರಿ. ಲೈಟ್ ಯಾವುದು? ದೇವ್ರಮಳ್ಳಕನಹಳ್ಳಿ ಗ್ರಾಮ, ದೇವಲಾಪುರ ಹೋಬಳಿ, ನಾಗಮಂಗಲ ತಾಲೂಕು. ನಿನ್ನೆ ರಾತ್ರಿ ಸುಮಾರು ಒಂದು 12ರಿಂದ 1 ಗಂಟೆಗೆ ನಮ್ಮ ಗ್ರಾಮದಲ್ಲಿ ಒಂದೇ ದಿವಸ 4 ದೇವಸ್ಥಾನದಲ್ಲಿ ಕಳ್ತನ ಆಗಿದೆ. ಮೊದಲನೇದಾಗಿ ಏಳೂರು ದೇವತೆ ಪಡ್ಡದಮ್ಮಂದು 8ರಿಂದ 9 kg ಚಿನ್ನ, ಬೆಳ್ಳಿ, ಇನ್ನು ಸಣ್ಣ ಪುಟ್ಟದ್ದು ಬೆಳ್ಳಿ, ಇದು ಚಿನ್ನದ ಐಟಮ್ಗಳು ಎಲ್ಲ ಕಳ್ತನ ಆಗಿದೆ. ಎರಡನೇದಾಗಿ ಹೊಸದಾಗಿ ದೇವಸ್ಥಾನ ಆಗಿತ್ತು ಮಸ್ಲಿಕಮ್ಮ ಅಂತ ಅಂದ್ಬಿಟ್ಟು ದೇವ್ರದ್ದು, ಅದರದ್ದು ಒಂದು 4ರಿಂದ 5 ಗ್ರಾಮ್ ಚಿನ್ನದ ತಾಳಿ ಕಳ್ತನ ಆಗಿದೆ. 4 ಗುಂಡು, ಒಂದು ಕಾಸಿನ ಸರ, ಅದು ಎಲ್ಲ ಕಳ್ತನ ಆಗಿದೆ. ಇನ್ನೂ ಒಂದು 2-3 ದೇವಸ್ಥಾನದಲ್ಲಿ ಕಳ್ತನ ಆಗಿದೆ.